ಅಲ್ಲ, ನೀವು ನ್ಯೂಸ್ ಚಾನಲ್ ಹೇಳ್ತಿದ್ದೀರಲ್ವಾ, ಅವ್ರನ್ನ ಕಿಡ್ನಾಪ್ ಮಾಡ್ಕೊಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ. ಅವ್ನು ಸಾವಲ್ಲಿತ್ತು ಅಷ್ಟೇ, ಸತ್ತ. ಅದರಲ್ಲಿ ಏನಿದೆ? ಹಾಂ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಒಬ್ಳು ಹೆಂಗಸು ಪ್ರೆಗ್ನೆಂಟ್ ಆದರೆ ಇಷ್ಟೇ ದಿವಸ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ, ಆದರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ. ಆದರೆ ಅವರು ಹೇಳಿದ ಡೇಟ್ಗೇನು ಹುಟ್ಟಲ್ಲ, ಒಂದೆರಡು ದಿವಸ ಹೆಚ್ಚು ಕಮ್ಮಿಯಾಗೆ ಹುಟ್ಟುತ್ತೆ. ಮನ್ಸನ್ ಸಾವು ಅಷ್ಟೇನೆ, ಯಾರಪ್ಪನೂ ಹೇಳಿ ಕೇಳಿ ಸಾವು ಬರಲ್ಲ, ಆಯ್ತಾ? ಅವ್ರನ್ನ ಕಿಡ್ನಾಪ್ ಮಾಡ್ಸೋಗೋಸ್ಕರ ಅವ್ರು ಸತ್ತಿಲ್ಲ, ಅವ್ರ ಸಾವು ಅಲ್ಲಿ ಸರಿ ಇತ್ತು, ಸತ್ರು. ಅವ್ರಿಗೂ ಸಾವುಗೆ ಒಂದು ನೆಪ ಬೇಕಿತ್ತು ಅಷ್ಟೇನೆ. ಇವಾಗ ನಾವೇ ಅಂತಾನೆ ಇಟ್ಕೊಳ್ಳೋಣ, ಮಿಸ್ಸಾಗಿ ಬಸ್ಸಲ್ಲಿ ಹೋಗ್ತಿರ್ತೀವಿ, ಮಿಸ್ಸಾಗಿ ಏನಾರ ಅಕಸ್ಮಾತ್ ಸತ್ತೋಗ್ಬಿಟ್ವಿ, ಏನಂತಾರೆ ಆಕ್ಸಿಡೆಂಟಾಗಿ ಸಾಯ್ತಾರೆ ಅಂತಾರೆ, ಇಲ್ಲ ಸೀಟಲ್ಲಿ ಸುಮ್ಮನೆ ಕೂತಿದ್ವಪ್ಪ, ಮಿಸ್ಸಾಗಿ ಸತ್ತೋಗ್ಬಿಟ್ವಿ. ಅದಕ್ಕೆ ಬಸ್ನವ್ರ ಕಾರಣ ಆಗಿರಲ್ಲ, ನಮ್ಮ ಸಾವಲ್ಲಿರುತ್ತೆ, ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ. ನಾಚಿಕೆ ಆಗಬೇಕು ಈ ನ್ಯೂಸ್ ಚಾನಲ್ಗೆಲ್ಲ, ಮಾನ ಮರ್ಯಾದೆ ಇಲ್ಲ.